ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ವೆಬ್ ಡೆವಲಪ್ಮೆಂಟ್ ಸೀರೀಸ್ ಆಫ್ ವಿಡಿಯೋಸ್ಗೆ ನಿಮಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ವೆಬ್ ಡೆವಲಪ್ಮೆಂಟ್ ಓವರ್ವ್ಯೂ ನೋಡ್ದು ಮತ್ತೆ ವೆಬ್ ಡೆವಲಪ್ಮೆಂಟ್ನ ಏನಕ್ಕೆ ಯೂಸ್ ಮಾಡ್ತಾರೆ, ವೆಬ್ಸೈಟ್ನ ಹೇಗೆ ಡೆವಲಪ್ ಮಾಡ್ಬೋದು, ಮತ್ತೆ ಆಲ್ಸೋ ಒಂದು ಸಿಂಪಲ್ ವೆಬ್ ಪೇಜ್ ಹೇಗೆ ಇರುತ್ತೆ ಅಂತ ನೋಡ್ದು. ಇವತ್ತಿನ ಈ ಪಾರ್ಟ್ 2 ಸೆಷನಲ್ಲಿ ಅಡಿಷನಲ್ ಕಾನ್ಸೆಪ್ಟ್ನ ಕಲಿತಾ ಹೋಗೋಣ. ಫಾರ್ ಎಕ್ಸಾಂಪಲ್, ವೆಬ್ಸೈಟ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡುವಂಥ ಸಾಫ್ಟ್ವೇರ್ಸ್ ಯಾವುದು ಅಥವಾ ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಯಾವ್ಯಾವ ಎಡಿಟರ್ ಬೇಕಾಗುತ್ತೆ ಅಂತ ನೋಡೋಣ. ಅಟ್ ದ ಸೇಮ್ ಟೈಮ್ ಬೇರೆ ಬೇರೆ ಹೊಸ ಕಾನ್ಸೆಪ್ಟ್ನ ಕಲಿತಾ ಹೋಗೋಣ. ಬನ್ನಿ ಫ್ರೆಂಡ್ಸ್. ಸೊ ಫಸ್ಟ್ ಕಾನ್ಸೆಪ್ಟ್ ನೋಡೋದಾದ್ರೆ HTML ಎಡಿಟರ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರ್ಬೋದು, ಪ್ರೋಗ್ರಾಮಿಂಗ್ ಇರ್ಬೋದು, ಅದನ್ನ ನೀವು ಕೋಡ್ ಬರಿಬೇಕು ಅಂದ್ರೆ ಒಂದು ಎಡಿಟರ್ ಅಂತ ಇರುತ್ತೆ. ಎಡಿಟರ್ ಅಂದ್ರೆ ಏನ್ ಹೇಳಿ, ಒಂದು ನೋಟ್ ಪ್ಯಾಡ್ ತರ ಒಂದು ಅಪ್ಲಿಕೇಶನ್ ಅಷ್ಟೇನೆ. ಸೊ ಡಿಫ್ರೆಂಟ್ ಸಾಫ್ಟ್ವೇರ್ಗೆ ಡಿಫ್ರೆಂಟ್ ಎಡಿಟರ್ ಇರುತ್ತೆ. ಸೊ HTML ವೆಬ್ ಪೇಜಸ್ ನ ನೀವು ಕ್ರಿಯೇಟ್ ಮಾಡಬೇಕು ಅಂದ್ರೆ ಡಿಫ್ರೆಂಟ್ ಎಡಿಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಫಸ್ಟ್ ಪಾಯಿಂಟ್ ನೋಡೋದಾದ್ರೆ ಯು ಕ್ಯಾನ್ ಲರ್ನ್ HTML ಯೂಸಿಂಗ್ ನೋಟ್ ಪ್ಯಾಡ್ ಆರ್ ಟೆಕ್ಸ್ಟ್ ಎಡಿಟರ್. ನಿಮ್ಮ ವಿಂಡೋಸ್ ಲ್ಯಾಪ್ಟಾಪ್ ಅಲ್ಲಿರೋ ನೋಟ್ ಪ್ಯಾಡ್ ಯೂಸ್ ಮಾಡ್ಕೊಂಡು ಕೂಡ ನೀವು HTML ಕಲಿಬಹುದು. ಅಥವಾ ನಿಮ್ದು ಮ್ಯಾಕ್ OS ಇದ್ರೆ ಟೆಕ್ಸ್ಟ್ ಎಡಿಟ್ ಅಂತ ಒಂದು ಸಾಫ್ಟ್ವೇರ್ ಇರುತ್ತೆ ಆಪಲ್ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಲ್ಲಿ, ಅದನ್ನ ಯೂಸ್ ಮಾಡಬಹುದು. ವೆಬ್ ಪೇಜಸ್ ಕ್ಯಾನ್ ಬಿ ಕ್ರಿಯೇಟೆಡ್ ಅಂಡ್ ಮಾಡಿಫೈಡ್ ಯೂಸಿಂಗ್ ಪ್ರೊಫೆಷನಲ್ HTML ಎಡಿಟರ್. ಫಾರ್ ಎಕ್ಸಾಂಪಲ್, ನಿಮಗೆ ಅಡೋಬ್ ಕಂಪ್ನಿ ಗೊತ್ತಿದೆಯಲ್ಲ, PDF ವ್ಯೂವರ್, ಫೋಟೋಶಾಪ್ ಎಲ್ಲ ಬರುತ್ತಲ್ಲ, ಅವ್ರದ್ದೇನೆ ಪ್ರೊಫೆಷನಲ್ ವೆಬ್ಸೈಟ್ ಎಡಿಟರ್ ಕೂಡ ಬರುತ್ತೆ, HTML ಎಡಿಟರ್. ಆ ತರ ಎಷ್ಟೊಂದು ಸಾವಿರಾರು ಕಂಪ್ನೀಸ್ ಇದೆ. ಆ ಕಂಪ್ನಿಗಳು ಅವ್ರದೇ ಆದಂತ ಎಡಿಟರ್ ಕೊಡುತ್ತೆ HTML ಪೇಜಸ್ ನ ಕ್ರಿಯೇಟ್ ಮಾಡೋದಕ್ಕೆ. ನೀವು ಆ ಎಡಿಟರ್ಸ್ ಕೂಡ ಯೂಸ್ ಮಾಡಬಹುದು. ಅಟ್ ದ ಸೇಮ್ ಟೈಮ್ you can learn HTML. We recommend simple text editor like Notepad or text editor. So ಇನಿಷಿಯಲ್ ಫ್ಯೂ ಡೇಸ್ ನೀವು ನೋಟ್ ಪ್ಯಾಡ್ ಅಥವಾ ನಿಮ್ಮ ಟೆಕ್ಸ್ಟ್ ಎಡಿಟರ್ ಅಲ್ಲೇ ಕಲಿಬಹುದು. ಅದಾದ್ಮೇಲೆ ನೀವು ಒಂದು ಲೆವೆಲ್ಗೆ ಹೋಗಿ, ಬಿಕಾಸ್ ನೀವು ಇಲ್ಲಿ ಏನ್ ಸ್ಮಾಲ್ ಚೇಂಜಸ್ ಮಾಡಿದ್ರು ನೀವು ಬ್ರೌಸರ್ ಅಲ್ಲಿ ಆ ಟೆಕ್ಸ್ಟ್ ಫೈಲ್ ನ ಓಪನ್ ಮಾಡಿ ನೀವು ಔಟ್ಪುಟ್ ನೋಡಬಹುದು. ಹಾಗಾಗಿ ನೀವು ನೋಟ್ ಪ್ಯಾಡ್ ಅಥವಾ ಡೆಸ್ಕ್ಟಾಪ್ ಅಲ್ಲೇ ನೀವು ನೋಟ್ ಪ್ಯಾಡ್ ಅಥವಾ ಟೆಕ್ಸ್ಟ್ ಎಡಿಟರ್ ಅಲ್ಲೇ ನೀವು ಕಲಿಬಹುದು. ಸೊ ಯೂಸಿಂಗ್ ಸಿಂಪಲ್ ಎಡಿಟರ್ ನಾನು ಆಲ್ರೆಡಿ ಹೇಳಿದಾಗೆ ನೀವು ಈಸಿಯಾಗಿ ಕಲಿಬಹುದು. ಸೊ ದಟ್ ಯು ಕ್ಯಾನ್ ಸ್ಲೈಟ್ ಆಗಿ ನೀವು ಕೋಡ್ ಚೇಂಜ್ ಮಾಡಿದ್ರು ನಿಮಗೆ ಔಟ್ಪುಟ್ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್, ನಾವು ಪ್ರೀವಿಯಸ್ಲಿ ರೆಫರ್ ಮಾಡಿದಾಗೆ ಇವತ್ತಿನ ಈ ಡೆಮೋಗೂ ಕೂಡ ನಾವು W3 ಸ್ಕೂಲ್ ದ ವೆಬ್ಸೈಟ್ ನೋಟ್ಸ್ ನ ರೆಫರ್ ಮಾಡೋಣ. ಬಿಕಾಸ್ ನಾನು ಸಪರೇಟ್ ಆಗಿ ನೋಟ್ಸ್ ಮಾಡುವಂತ ನೆಸೆಸಿಟಿ ಇಲ್ಲ. ನೀವು ಡೈರೆಕ್ಟ್ ಆಗಿ ಗೂಗಲ್ಗೆ ಹೋಗಿ w3school.com ಅಂತ ವೆಬ್ಸೈಟ್ ಗೆ ಹೋದ್ರೆ ನಿಮ್ಗೆ ಈ HTML ಕ್ಲಾಸಸ್ ಅಥವಾ ನೋಟ್ಸ್ ನಿಮಗೆ ಡೈರೆಕ್ಟ್ ಆಗಿ ಸಿಗ್ತಾ ಹೋಗುತ್ತೆ, ನೀವು ರೆಫರ್ ಮಾಡಬಹುದು. ಸೊ ಕಮಿಂಗ್ ಟು HTML ಎಡಿಟರ್, ನಾವು ಆಲ್ರೆಡಿ ಈ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿದೀವಿ. ಸೊ ಇವಾಗ ನಾನು ನಿಮ್ಗೆ ನೋಟ್ ಪ್ಯಾಡ್ ಅಲ್ಲಿ HTML ವೆಬ್ ಪೇಜ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಇದರಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ, ನೀವು ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. ನೀವು ನಿಮ್ಮ ವಿಂಡೋಸ್ ಅಲ್ಲಿ ನೋಟ್ ಪ್ಯಾಡ್ ನ ಓಪನ್ ಮಾಡಿ, ನೋಟ್ ಪ್ಯಾಡ್ ಅಥವಾ ನೋಟ್ ಪ್ಯಾಡ್ ದ ಹೈಯರ್ ವರ್ಷನ್ ಇದೆ, ನೋಟ್ ಪ್ಯಾಡ್ ಪ್ಲಸ್ ಅಂತ. ಓಕೆ, ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ನೋಟ್ ಪ್ಯಾಡ್ ಪ್ಲಸ್ ಎರಡು ಬೋತ್ ಆರ್ ಒನ್ ಅಂಡ್ ದ ಸೇಮ್. ಸೊ ನೀವೇನ್ ಮಾಡಿ ಅಂದ್ರೆ ಇದನ್ನ ನೋಟ್ ಪ್ಯಾಡ್ ನ ಓಪನ್ ಮಾಡಿ ನೀವು, ಅಥವಾ ನೋಟ್ ಪ್ಯಾಡ್ ಪ್ಲಸ್ ನ ಓಪನ್ ಮಾಡಿ, ನೋಟ್ ಪ್ಯಾಡ್ ಓಪನ್ ಮಾಡಿ ನೀವು ಒಂದು ಸಿಂಪಲ್ ವೆಬ್ ಕೋಡ್ ನ ಕಾಪಿ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಪ್ರೀವಿಯಸ್ ಎಕ್ಸಾಂಪಲ್ ಅಥವಾ ಪ್ರೀವಿಯಸ್ ಸೆಷನ್ ನಾವು ಡಿಸ್ಕಸ್ ಮಾಡಿದ್ವಿ. ಡಾಕ್ಯುಮೆಂಟ್ ಟೈಪ್ HTML, ಕರೆಕ್ಟ್ ಅಲ್ಲ? ಡಾಕ್ಯುಮೆಂಟ್ ಟೈಪ್ ಏನ್ ಸ್ಪೆಸಿಫೈ ಮಾಡುತ್ತೆ, ಇದು HTML5 ವೆಬ್ ಪೇಜ್ HTML ಡಾಕ್ಯುಮೆಂಟ್ ಅಂತ ಸ್ಪೆಸಿಫೈ ಮಾಡುತ್ತೆ. HTML ಹೆಡರ್ ಅಂಡ್ ಬಾಡಿ ಕೂಡ ಇದೆ, ಗೊತ್ತಾಯ್ತಲ್ಲ? ನೀವು ಈಗ ಸೇವ್ ಮಾಡಿ. ಇದನ್ನ ಸೇವ್ ಮಾಡೋದಕ್ಕೆ ನೀವು ಡೈರೆಕ್ಟ್ ಆಗಿ ನೀವು ಡೆಸ್ಕ್ಟಾಪ್ ಹೋಗಿ ನಾನು ಒಂದ್ ಕಡೆ ಸೇವ್ ಮಾಡ್ತಾ ಇದ್ದೀನಿ. ಇದನ್ನ ಸೇವ್ ಮಾಡ್ಬೇಕಾದ್ರೆ ಏನಂತ ಸೇವ್ ಮಾಡಬೇಕು, ಈ ಡಾಕ್ಯುಮೆಂಟ್ ನ ನೀವು .txt ಅಂತ ಸೇವ್ ಮಾಡಬಹುದು. ಆಲ್ ಫೈಲ್ಸ್ ಅಂತ ಸೆಲೆಕ್ಟ್ ಮಾಡಿ, ಸೊ ವೇಣು ಜ್ಞಾನ ಭಂಡಾರ ಅಂತ ಸೇವ್ ಮಾಡ್ತಿದ್ದೀನಿ. ಎಕ್ಸ್ಟೆನ್ಷನ್ ಏನ್ ಕೊಡಬೇಕು ನೀವು, .html. ಓಕೆ, ಮೇಕ್ ಶೂರ್ ನೀವು ಆಲ್ ಫೈಲ್ಸ್ .txt ಬದಲು ಅಂತ ಚೂಸ್ ಮಾಡಬೇಕು, ಆಲ್ ಫೈಲ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಸೇವ್ ಮಾಡಿ. ಇದನ್ನ ಸೇವ್ ಮಾಡಾದ್ಮೇಲೆ ನಮ್ದು HTML ಫೈಲ್ ಸೇವ್ ಆಯ್ತು. ನೀವೀಗ ಈ HTML ಫೈಲ್ದು ಔಟ್ಪುಟ್ ನೋಡೋದಾದ್ರೆ ನೀವು ಡೆಸ್ಕ್ಟಾಪ್ ಹೋಗಿ, ಡೆಸ್ಕ್ಟಾಪ್ ಅಲ್ಲಿ ನಿಮ್ಗೆ ಏನಿದೆ, ಯೂಟ್ಯೂಬ್ ಅಂತ ನಾವು ಫೈಲ್ ಕ್ರಿಯೇಟ್ ಮಾಡಿದ್ವಲ್ಲ, ಯೂಟ್ಯೂಬ್ ಫೋಲ್ಡರ್ ಒಳಗಡೆ ಇದು ನಮ್ದು ಟೆಕ್ಸ್ಟ್ ಎಡಿಟರ್ ಅಲ್ಲಿ ಏನಿದೆಯೋ ಆ ಕೋಡು ಇಲ್ಲಿ HTML ಫೈಲ್ ಆಗಿ ಸೇವ್ ಆಗಿದೆ. ನೀವು ಇದ್ರದ್ದು ಪ್ರಾಪರ್ಟಿ ಚೇಂಜ್ ಮಾಡಬೇಕು, ಅಥವಾ ಓಪನ್ ವಿತ್ ಅಂತ ಇರುತ್ತೆ. ಚೂಸ್ ಅನದರ್ ಅಪ್ಲಿಕೇಶನ್, ಮೋರ್ ಆಪ್ಸ್. ನೀವಿಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಚೂಸ್ ಮಾಡ್ಬೋದು, ಅಥವಾ ಕ್ರೋಮ್ ಆದ್ರೂ ಚೂಸ್ ಮಾಡ್ಬೋದು. ಅಥವಾ ನೀವು ಇನ್ನೊಂದು ಆಪ್ಷನ್ ಏನ್ ಮಾಡ್ಬೋದು ಅಂದ್ರೆ
ನೀವು ಜ್ಞಾನ ಭಂಡಾರ ಡ್ರ್ಯಾಗ್ ಮಾಡಿ ನೀವು ಯಾವ್ದಾರ ಒಂದು ಬ್ರೌಸರ್ ಒಳಗಡೆ ಹಾಕಿದ್ರೂ ಸಾಕು. ಸೊ ಇದು .txt ಅಂತ ಸೇವ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು .txt ಅಂತ ಸೇವ್ ಆಗಿದ್ರೆ ನೀವು ನಾವು .txt ಅಂತ ಸೇವ್ ಆಗಿದೆ ಟೆಕ್ಸ್ಟ್ ಡಾಕ್ಯುಮೆಂಟ್. ಅದಕ್ಕೆ ನಾವು ಬ್ರೌಸರ್ ಅಲ್ಲಿ ಹೋಗಿ ನೋಡಿದ್ರೆ ಏನು ಟೆಕ್ಸ್ಟ್ ಮಾತ್ರ ಕಾಣಿಸ್ತಾ ಇದೆ. ಬಟ್ ಇದನ್ನ ಏನಂತ ಸೇವ್ ಮಾಡಬೇಕು, ಆಲ್ ಫೈಲ್ .html. ಓಕೆ, ಸೇವ್ ಮಾಡಿ. ಮತ್ತೆ ನೀವು ಫೋಲ್ಡರ್ಗೆ ಹೋದ್ರೆ ನೀವು ಇಲ್ಲಿ ನೋಡಿ ವೆಬ್ ಪೇಜ್ ಇದೆ, ಮೈಕ್ರೋಸಾಫ್ಟ್ ಎಡ್ಜ್ ಡಿಫಾಲ್ಟ್ ಅಪ್ಲಿಕೇಶನ್ ಇದೆ. ನೀವು ಓಪನ್ ವಿತ್ ಕ್ರೋಮ್ ಅಂತ ಕೂಡ ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ ನಿಮಗೆ ಹೊಸದೊಂದು ಬ್ರೌಸರ್ ಓಪನ್ ಆಯಿತು. ಆ ಬ್ರೌಸರ್ ಅಲ್ಲಿ ಮೈ ಫಸ್ಟ್ ಹೆಡಿಂಗ್, ಮೈ ಫಸ್ಟ್ ಪ್ಯಾರಾಗ್ರಾಫ್ ಅಂತ ಇದೆ. ನೀವು ಕೋಡ್ ಕೂಡ ಪ್ಯಾರಲಲ್ ಆಗಿ ಓಪನ್ ಮಾಡಿ ನೋಡ್ಬೋದು. ಇಲ್ಲಿ ಕೋಡ್ ಬರೆಯೋಣ, ಕೋಡ್ ಬರೆದ್ಬಿಟ್ಟು ಇದನ್ನ ರಿಫ್ರೆಶ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಯ್ತಲ್ಲ. ಸೊ ಫೈಲ್ ಓಪನ್. ಸೊ ನಾವು ಕ್ಲೋಸ್ ಮಾಡಿ. ನಮ್ಮ ಫೈಲ್ ಏನಿದೆಯಲ್ಲ ಇದು ಕನ್ನಡ ಜ್ಞಾನ ಭಂಡಾರ, ಅದನ್ನ ಓಪನ್ ವಿತ್ ನೋಟ್ ಪ್ಯಾಡ್ ಅಥವಾ ನೀವು ನಿಮ್ಮ ಓಪನ್ ವಿತ್ ಇದರ್ ನೋಟ್ ಪ್ಯಾಡ್ ಆರ್ ನೋಟ್ ಯಾವ್ದಾರ ಚೂಸ್ ಮಾಡ್ಬೋದು. ನಾನು ನೋಟ್ ಪ್ಯಾಡ್ ಚೂಸ್ ಮಾಡ್ತೀನಿ, ಸೊ ದಟ್ ನಿಮಗೆ ಕಲರ್ ಕಾಂಬಿನೇಷನ್ ಕೂಡ ಬರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ರಿಫ್ರೆಶ್ ಮಾಡಿ. ಮೈ ಫಸ್ಟ್ ಹೆಡಿಂಗ್, ಮೈ ಫಸ್ಟ್ ಪ್ಯಾರಾಗ್ರಾಫ್ ಅಂತ ಇದೆ. ನೀವು ಇಲ್ಲಿ ನೋಡ್ಬೋದು. ನಿಮ್ಮ ಹತ್ರ ನೋಟ್ ಪ್ಯಾಡ್ ಪ್ಲಸ್ ಇಲ್ಲ ಅಂದ್ರೆ ನೋಟ್ ಪ್ಯಾಡ್ ಕೂಡ ಯೂಸ್ ಮಾಡ್ಬೋದು, ವೆರಿ ಸಿಂಪಲ್. ಸೊ ಇಲ್ಲಿ ನೋಡ್ಬೋದು ಎಕ್ಸ್ಟೆನ್ಷನ್ ಏನಿದೆ HTML. ಸೊ ನಾನೀಗ ಮೈ ಫಸ್ಟ್ ಹೆಡಿಂಗ್ ಬದಲು ಕನ್ನಡ ಜ್ಞಾನ ಭಂಡಾರ ಅಂತ ಹಾಕ್ತೀನಿ. ಸೇವ್ ಮಾಡಿ, ಕಂಟ್ರೋಲ್ S, ರಿಫ್ರೆಶ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಚೇಂಜಸ್. ನಾನು ನೋಟ್ ಪ್ಯಾಡ್ ಯೂಸ್ ಮಾಡ್ಕೊಂಡು, ನೋಟ್ ಪ್ಯಾಡ್ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ನಾನು ಕಲಿತಾ ಇರೋದು. ಆದ್ರೂ ಕೂಡ ನಾನು HTML ನ ಈಸಿಯಾಗಿ ಕಲಿತಾ ಇದ್ದೀನಿ. H1 ಅನ್ನೋದು ನಿಮ್ಗೆ ಆಲ್ರೆಡಿ ಹೇಳಿದೆ. H1 ಅಂದ್ರೆ ಏನ್ ಹೇಳಿ, ಇದು ಹೆಡರ್ ಅಂತ ಕರೀತಾರೆ ಅಥವಾ ಎಲಿಮೆಂಟ್ಸ್ ಅಂತ ಕರೀತಾರೆ. ಇದನ್ನ H1 ಅನ್ನೋದು ಒಂದು ಎಲಿಮೆಂಟ್. ಈ ಟ್ಯಾಗ್ ಏನು ಡಿಫೈನ್ ಮಾಡುತ್ತೆ, ಹೆಡಿಂಗ್ 1 ಡಿಫೈನ್ ಮಾಡುತ್ತೆ. ಸೊ ಅದೇ ರೀತಿ ನಿಮ್ಗೆ ಡಿಫ್ರೆಂಟ್ ಹೆಡಿಂಗ್ಸ್ ಕೂಡ ನೋಡ್ತಾ ಹೋಗೋಣ. ಹೆಡಿಂಗ್ 2 ಸೇವ್ ಮಾಡಿ. ನಿಮ್ಮ ಡಾಕ್ಯುಮೆಂಟ್ ನ ರಿಫ್ರೆಶ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಹೆಡಿಂಗ್ ಇದೆ. ನಾನು ಇದನ್ನ ಏನ್ ಮಾಡ್ತೀನಿ, ದಿಸ್ ಇಸ್ ಹೆಡಿಂಗ್ 2 ಅಂತ ಬರೀತೀನಿ. ಅಥವಾ ಲೆಟ್ ಅಸ್ ಕೀಪ್ ಲೈಕ್ ದಿಸ್. ಹೆಡಿಂಗ್ 3 ನೋಡೋಣ, ಡಿಫ್ರೆಂಟ್ ಹೆಡಿಂಗ್ಸ್ ನೋಡೋಣ. ಹೆಡಿಂಗ್ 3. ಸೊ ನಾನು ಈ ನಮ್ಮ HTML ಫೈಲ್ ಕೋಡ್ ನ ಎಡಿಟ್ ಮಾಡೋದಕ್ಕೆ ನಾನು ಒಂದು ಟೆಕ್ಸ್ಟ್ ಪ್ಯಾಡ್ ಅಥವಾ ನೋಟ್ ಪ್ಯಾಡ್ ಅಥವಾ ನೋಟ್ ಪ್ಯಾಡ್ ಪ್ಲಸ್ ಅಲ್ಲೇ ನೀವು ಓಪನ್ ಮಾಡ್ಬೋದು. ಬಟ್ ಎಕ್ಸ್ಟೆನ್ಷನ್ ಏನಿರಬೇಕು, HTML ಎಕ್ಸ್ಟೆನ್ಷನ್ ಇರಬೇಕು. ಸೇವ್ ಮಾಡಿ, ರಿಫ್ರೆಶ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಹೆಡಿಂಗ್ 1 ದೊಡ್ಡದಾಗಿದೆ. ಹೆಡಿಂಗ್ 2 ಅಲ್ಲಿ ನಾವೇನ್ ಬರ್ದಿದೀವಿ ಅದು ಚಿಕ್ಕದಾಗಿದೆ. ಹೆಡಿಂಗ್ 3 ಬರ್ದಿರೋದು ಇನ್ನೂ ಚಿಕ್ಕದಾಗಿದೆ. ನಾವು ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ 1 2 3 ಅಂತ ಮಾಡೋಣ. ಸೊ ಇದು ಪ್ಯಾರಾಗ್ರಾಫ್ಗೆ P ಅಂತ ಮಾಡ್ತಿದ್ದೀನಿ. P ಡಾಟ್. ರಿಫ್ರೆಶ್ ಮಾಡಿ. ನೀವು ಸೇವ್ ಮಾಡೋಣ ನಮ್ಮ ಡಾಕ್ಯುಮೆಂಟ್. ಕಂಟ್ರೋಲ್ S, ರಿಫ್ರೆಶ್. ಇಲ್ಲಿ ನೋಡ್ಬೋದು ಹೆಡಿಂಗ್ 1 ದೊಡ್ಡದಾಗಿದೆ, ಹೆಡಿಂಗ್ 2 ಚಿಕ್ಕದಾಗಿದೆ, ಹೆಡಿಂಗ್ 3 ಅದೇ ರೀತಿ ಹೆಡಿಂಗ್ 4 ಹೆಡಿಂಗ್ 5 ಕೂಡ ಇದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. P ಎಂತಕ್ಕೆ ಯೂಸ್ ಮಾಡ್ತಾರೆ, ಪ್ಯಾರಾಗ್ರಾಫಿಗೆ ಯೂಸ್ ಮಾಡ್ತಾರೆ. ನಾವಿದು ಎಂಟೈರ್ ಕಂಟೆಂಟ್ ನ ಏನಂತ ಕರಿತೀವಿ, ಎಲಿಮೆಂಟ್ ಅಂತ ಕರಿತೀವಿ. ಸೊ ನೀವು ನೋಟ್ ಪ್ಯಾಡ್ ಪ್ಲಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ನೀಟಾಗಿ ಇಂಡೆಂಟ್ ಮಾಡ್ಬೋದು. ಓಕೆ, ನಿಮ್ ಕೋಡ್ ನ ನೀಟಾಗಿ ಇಂಡೆಂಟ್ ಮಾಡ್ಬೋದು. ಓಕೆ, ಸೊ ಹೋಪ್ಫುಲಿ ನಿಮ್ಗೆ HTML ಡಾಕ್ಯುಮೆಂಟ್ ನ ಹೇಗೆ ಕ್ರಿಯೇಟ್ ಮಾಡೋದು ನೋಟ್ ಪ್ಯಾಡ್ ಯೂಸ್ ಮಾಡ್ಕೊಂಡು ಅಂತ ಗೊತ್ತಾಯ್ತು. ಮೇನ್ ಥಿಂಗ್ ನಿಮ್ಮ HTML ಎಲಿಮೆಂಟ್ ಇರಬೇಕು. ಅದೇನದು ರೂಟ್ ಟ್ಯಾಗ್ ಅಂತ ಕರೀತಾರೆ. ಗೊತ್ತಾಯ್ತಲ್ಲ, ರೂಟ್ ಎಲಿಮೆಂಟ್ ಅಂತ ಕರೀತಾರೆ. ಅದ್ರೊಳಗಡೆ ಬಾಡಿ ಮಾತ್ರ ಇದೆ, ಟೈಟಲ್ ಇಲ್ಲ. ನೀವಿಲ್ಲಿ ನೋಡ್ಬೋದು ವೇಣು ಜ್ಞಾನ ಭಂಡಾರ .html ಅಂತ ತೋರಿಸ್ತಾ ಇದೆ. ಬಟ್ ನಾವು ಇದಕ್ಕೆ ಟೈಟಲ್ ಹೇಗೆ ಆಡ್ ಮಾಡೋದು, ಟೈಟಲ್ ಆಡ್ ಮಾಡೋದಕ್ಕೆ ನಾವ್ ಏನ್ ಮಾಡ್ಬೇಕು, ಇಲ್ಲಿಗೆ ಬಾಡಿ ಬದಲು ಹೆಡರ್ ಅಥವಾ ಹೆಡರ್ ಟ್ಯಾಗ್ ನ ಆಡ್ ಮಾಡಬೇಕು. ನೀವು ಅದಕ್ಕೆ ಯು ಡೋಂಟ್ ಹ್ಯಾವ್ ಟು ಮಗ್ ಅಪ್ ಎವ್ರಿಥಿಂಗ್. ಓಕೆ, ಸೊ ನೀವು ನಮ್ಮ W3 ಸ್ಕೂಲ್ಸ್ಗೆ ಹೋಗಿ ಸೊ ನೀವು ಟೈಟಲ್ನ ಅಂತ ಒಂದು ಟ್ಯಾಗ್ ಆಡ್ ಮಾಡಿದ್ರೆ ಸಾಕು. ಸೊ ನೀವು ಇಲ್ಲಿ ನೋಡಿ ಸೇವ್ ಮಾಡ್ತಿದ್ದೀನಿ. ಸೊ ನಾನು ಇವಾಗ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ವೇಣು ಜ್ಞಾನ ಭಂಡಾರ .html ಬದಲು ಈಗ HTML ಟ್ಯುಟೋರಿಯಲ್ ಅಂತ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು. ರಿಫ್ರೆಶ್ ಮಾಡಿ, HTML ಟ್ಯುಟೋರಿಯಲ್. ಅದ್ರ ಬದಲು ನೀವು ಜ್ಞಾನ ಭಂಡಾರ ಅಂತ ಸೇವ್ ಮಾಡ್ತಾ ಇದ್ದೀನಿ.
ರಿಫ್ರೆಶ್ ಮಾಡಿ ನಿಮ್ಮ ಹೆಡಿಂಗು ಚೇಂಜ್ ಆಗುತ್ತೆ. ಸೊ ನೀವು ಈ ರೀತಿ ನಿಮ್ಮ ವೆಬ್ ಪೇಜಿಗೆ ಒಂದು ಹೆಡಿಂಗ್ ಅಥವಾ ಟೈಟಲ್ನ ಕೊಡ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ನಿಮ್ಮ ಟೈಟಲ್ ಟ್ಯಾಗ್ ವರ್ಕ್ ಆಗುತ್ತೆ ಅಥವಾ ಎಲಿಮೆಂಟ್ ವರ್ಕ್ ಆಗುತ್ತೆ ಅಂತ. ಸೊ ಬಾಡಿ ಒಳಗಡೆ ಏನಿರುತ್ತೆ ಅದು ಕಂಪ್ಲೀಟ್ ನಿಮ್ಮ ವೆಬ್ ಪೇಜಲ್ಲಿ ಕಾಣಿಸುತ್ತೆ. ನಾವು ಇದೆಲ್ಲ ಏನು ನೋಡ್ತಿದ್ದೀವಿ ಇದೆಲ್ಲ ಬಾಡಿ ಒಳಗಡೆನೆ ಇದೆ. ಗೊತ್ತಾಯ್ತಲ್ಲ. ಸೊ ಲೆಟ್ ಅಸ್ ಗೋ ಥ್ರೂ ದ ವೆಬ್ ಟ್ಯುಟೋರಿಯಲ್ ಒನ್ಸ್. ಟ್ಯುಟೋರಿಯಲ್ ಅಲ್ಲಿ ಏನಾರ ಇದೆಯಾ ಅಂತ ನೋಡೋಣ, ಯಾವ್ದಾರ ಪಾಯಿಂಟ್ಸ್ ಮಿಸ್ ಆಗಿದೆ ಅಂತ. ಎಡಿಟರ್ ಅಲ್ಲಿ ನಾವು ಆಲ್ರೆಡಿ ಕವರ್ ಮಾಡ್ದು, ಎಡಿಟರ್ನ ನಾವು ನೋಟ್ ಪ್ಯಾಡ್ ಕೂಡ ಯೂಸ್ ಮಾಡ್ಬೋದು ಅಂತ. ಇದು ಸೇಮ್ ಸ್ಟೆಪ್ಸ್ ಕೊಟ್ಟಿದ್ದಾರೆ ಎಡಿಟರ್ನ ಹೇಗೆ ಯೂಸ್ ಮಾಡಬೇಕು ಅಂತ. ನೋಟ್ ಪ್ಯಾಡ್ ಅಲ್ಲಿ ಓಪನ್ ಮಾಡಿ ಕಾಪಿ ಪೇಸ್ಟ್ ಮಾಡಿ ನಿಮ್ಮ ಕೋಡ್ನ, ಸಿಂಪಲ್ ಕೋಡ್ನ. ಅದಾದ್ಮೇಲೆ ಸೇವ್ ಆಸ್ ಆಪ್ಷನ್ಗೆ ಹೋಗಿ ಸೇವ್ ಆಸ್ ಅಲ್ಲಿ ನೀವು ಏನು ಚೂಸ್ ಮಾಡಬೇಕು, ಆಲ್ ಫೈಲ್ಸ್ ಡಾಟ್ HTML ಅಥವಾ HTML ಅಂತ ಎಕ್ಸ್ಟೆನ್ಷನ್ ಕೊಡಬೇಕು. ನಾವು ಆಲ್ರೆಡಿ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಸೊ ನೀವು ಇಲ್ಲೇನೆ ನೀವು ಟ್ರೈ ಯುವರ್ ಸೆಲ್ಫ್ ಆಪ್ಷನ್ಸ್ಗೂ ಹೋಗಿ ನೀವು ಕೋಡ್ನ ಚೆಕ್ ಮಾಡ್ಬೋದು. ಇದನ್ನು ಕೂಡ ನಾವು ನಿನ್ನೆ ಸೆಷನ್ ಅಲ್ಲಿ ನೋಡಿದ್ವಿ. ಸೊ ಬೇಸಿಕ್ಸ್ ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ HTML ಬೇಸಿಕ್ ಎಕ್ಸಾಂಪಲ್. HTML ಬೇಸಿಕ್ ಎಕ್ಸಾಂಪಲ್ ನೆನ್ನೆನು ಡಿಸ್ಕಸ್ ಮಾಡಿದ್ವಿ. HTML ಏನು ಸ್ಪೆಸಿಫೈ ಮಾಡುತ್ತೆ, ಇಟ್ಸ್ ಎನ್ HTML5 ಪೇಜ್ ಅಥವಾ ಕೋಡ್ ಅಂತ ಡಿಸ್ಪ್ಲೇ ಮಾಡುತ್ತೆ. HTML ಏನು ರೂಟ್ ಟ್ಯಾಗ್. ಬಾಡಿ ಒಳಗಡೆ ಏನಿರುತ್ತೆ ಅದು ನಿಮ್ಮ ವೆಬ್ ಪೇಜ್ ಅಲ್ಲಿ ಕಾಣಿಸುತ್ತೆ. ಸೊ ನಥಿಂಗ್ ಮಚ್. ಹೆಡಿಂಗ್ ಇದೆ. ಹೆಡಿಂಗ್ HTML ಹೆಡಿಂಗ್ಸ್ ಆರ್ ಡಿಫೈನ್ಡ್ ವಿತ್ H1 to H6 ಟ್ಯಾಗ್. ಅಂದ್ರೆ H1 ಇಂದ H6 ತನಕ ನಿಮ್ಗೆ ಟ್ಯಾಗ್ಸ್ ಇದೆ. ಓಕೆ, ಸೊ ಅದನ್ನು ಕೂಡ ನೋಡ್ಬಿಡೋಣ. ಸೊ H1 H2 H3 ಇದೆ. ಸೊ ಅದೇ ರೀತಿ ಅಪ್ ಟು H6 ಅಂದ್ರೆ 6 ಹೆಡಿಂಗ್ ತನಕ ಇದು ಸಪೋರ್ಟ್ ಮಾಡುತ್ತೆ. H4 H5 H6 H7 ಇಲ್ಲ. ಓಕೆ, H6 ತನಕ ಮಾತ್ರ ಇರೋದು. ನಾವು ರಿಫ್ರೆಶ್ ಮಾಡೋಣ. 1 2 3 4 5 6. ಸೊ ನೀವು ಯಾವ್ದಾರ ಒಂದು ವೆಬ್ ಪೇಜ್ ನ ನೋಟ್ಸ್ಗೆ ಮಾಡ್ತಾ ಇದ್ರೆ ನೀವು ಈ ಡಿಫ್ರೆಂಟ್ ಹೆಡಿಂಗ್ಸ್ ನ ಯೂಸ್ ಮಾಡಬಹುದು. ನೀವು ಇಲ್ಲಿ ನೋಡ್ಬೋದು 1 2 3 4 5 6 7. ಝೂಮ್ ಮಾಡ್ತೀನಿ ನಾನು ನಿಮ್ಗೋಸ್ಕರ. ಸೊ ನೀವು ಇಲ್ಲಿ ನೋಡ್ಬೋದು ಒಂದೊಂದು ಹೆಡಿಂಗ್ ಕೂಡ ಹೆಡಿಂಗ್ಸ್ 1 2 3 ಆ ತರ ಇನ್ಕ್ರೀಸ್ ಆಗ್ತಾ ಹೋಗ್ದಂಗೆ ನಿಮ್ಮ ಸೈಜ್ ಆಫ್ ಯುವರ್ ಹೆಡಿಂಗ್ ಡಿಕ್ರೀಸ್ ಆಗುತ್ತೆ. ಹೆಡಿಂಗ್ ಅನ್ನು ದೊಡ್ಡದಾಗಿ ಕಾಣಿಸ್ಲೇಬೇಕು, ಆಬ್ವಿಯಸ್ಲಿ ದೊಡ್ಡದಾಗಿ ಕಾಣಿಸುತ್ತೆ. ಓಕೆ, ಸೊ HTML ಅಲ್ಲಿ ನಿಮ್ಗೆ ಯಾರು ಇಂಟರ್ವ್ಯೂಲಿ ಕ್ವಶನ್ ಕೇಳಿದ್ರೆ ಅಥವಾ ನಿಮ್ಮ ಇಂಟರ್ನಲ್ ಅಲ್ಲಿ ಕ್ವಶನ್ ಕೇಳಿದ್ರೆ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಹೆಡಿಂಗ್, ಇಟ್ ವಿಲ್ ಸಪೋರ್ಟ್ ಅಪ್ ಟು ಹೆಡಿಂಗ್ 6. ಓಕೆ, H1 ಡಿಫೈನ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೆಡಿಂಗ್ ಅಂಡ್ H6 ಡಿಫೈನ್ಸ್ ದ ಲೀಸ್ಟ್ ಇಂಪಾರ್ಟೆಂಟ್ ಹೆಡಿಂಗ್. ಅಷ್ಟೇನೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ HTML ಎಲಿಮೆಂಟ್ಸ್. ನಾವು ಆಲ್ರೆಡಿ ನೋಡಿದೀವಿ. HTML ಎಲಿಮೆಂಟ್ಸ್ ಅಂದ್ರೆ ಹೇಳಿ ಡಿಫೈನ್ ದ ಸ್ಟಾರ್ಟ್ ಟ್ಯಾಗ್, ಸಮ್ ಕಂಟೆಂಟ್ ಅಂಡ್ ಎಂಡ್ ಟ್ಯಾಗ್. ಎಲಿಮೆಂಟ್ ಸಿಂಟ್ಯಾಕ್ಸ್ ಹೇಗಿರುತ್ತೆ, ಸ್ಟಾರ್ಟ್ ಟ್ಯಾಗ್ ಇರುತ್ತೆ, ಟ್ಯಾಗ್ ನೇಮು, ಎಂಡ್ ಟ್ಯಾಗ್ ಇರುತ್ತೆ. ಎಂಡ್ ಟ್ಯಾಗ್ ಹೇಗೆ ಸ್ಪೆಸಿಫೈ ಮಾಡ್ತಾರೆ, / ಫಾಲೋಡ್ ಬೈ ದ ಟ್ಯಾಗ್ ನೇಮ್. ಮಧ್ಯದಲ್ಲಿ ಕಂಟೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ H1 ಮೈ ಹೆಡಿಂಗ್ H1. ಸೊ ಹೆಡಿಂಗ್ 1 ಅನ್ನೋದು ಕಂಪ್ಲೀಟ್ ಆಗಿ ಒಂದು ಎಲಿಮೆಂಟ್ ಅಂತ ಕರೀತಾರೆ. ಸೊ ಸ್ಟಾರ್ಟ್ ಆಗಿರುತ್ತೆ, ಎಂಡ್ ಆಗಿರುತ್ತೆ, ಮತ್ತೆ ಇನ್ ಬಿಟ್ವೀನ್ ಏನಿರುತ್ತೆ ಕಂಟೆಂಟ್ ಇರುತ್ತೆ. ನಾವು ಅದನ್ನೇ ಇಲ್ಲಿ ನೋಡ್ತಿದ್ದೀವಿ. ಸೊ ಸ್ಟಾರ್ಟ್ ಆಗಿದೆ, ಎಂಡ್ ಆಗಿದೆ, ಇನ್ ಬಿಟ್ವೀನ್ ಕಂಟೆಂಟ್ ಇದೆ. ಆಸ್ ಸಿಂಪಲ್ ಆಸ್ ದಟ್. ಓಕೆ, ಸೊ ಅದೇ ರೀತಿ ನಾವು ಡಿಫ್ರೆಂಟ್ ಹೆಡಿಂಗ್ ಟ್ಯಾಗ್ ನೋಡಿದ್ವಿ ಆಲ್ರೆಡಿ. ಎಲಿಮೆಂಟ್ ಪ್ಯಾರಾಗ್ರಾಫ್ ನೋಡಿದೀವಿ. /br ಅಥವಾ BR ಎಂತಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ನನ್ ಬ್ರಾಕೆಟ್ ಆರ್ ಬ್ಲಾಂಕ್ ಲೈನ್ ಕೊಡೋದಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಸೊ ಮೇ ಬಿ ಅದೊಂದು ಎಕ್ಸಾಂಪಲ್ ನೋಡ್ಬಿಡೋಣ. ಸೊ ನಾನಿಲ್ಲಿ /br ಅಂತ ಆಡ್ ಮಾಡ್ತಿದ್ದೀನಿ. ಸೇವ್ ಮಾಡೋಣ. ನೀವು ಇಲ್ಲಿ ನೋಡ್ಬೋದು ಒಂದು ಎಕ್ಸ್ಟ್ರಾ ಸ್ಪೇಸ್ ಅಥವಾ ಲೈನ್ ಆಡ್ ಆಗುತ್ತೆ. ನೀವು ಇಲ್ಲಿ ನೋಡಿ ಸ್ಪೇಸ್ ಆಡ್ ಆಯ್ತು. ಇನ್ನೊಂದು ಬೇಕಾದ್ರೆ ಬ್ಲಾಂಕ್ ಲೈನ್ ನೀವು ಆಡ್ ಮಾಡಬೇಕು ಅಂತ ಅಂದ್ರೆ ಇನ್ನೊಂದ್ಸರಿ ಕಾಪಿ ಪೇಸ್ಟ್ ಮಾಡಿ ಸೇವ್ ಮಾಡಿ ರನ್ ಮಾಡಿ ಇನ್ನೊಂದು ಬ್ಲಾಂಕ್ ಲೈನ್ ಆಡ್ ಆಯ್ತು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, BR ಟ್ಯಾಗ್ ನ ಎಂತಕ್ಕೆ ಯೂಸ್ ಮಾಡ್ತಾರೆ, ಬ್ಲಾಂಕ್ ಲೈನ್ ಆಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಸೊ H1 to H6 ಹೆಡಿಂಗ್ ಟ್ಯಾಗ್ಸ್. P ಅಂದ್ರೆ ಪ್ಯಾರಾಗ್ರಾಫ್ ಯೂಸ್ ಮಾಡ್ತಾರೆ. ಓಕೆ, ಲೆಟ್ ಅಸ್ ಗೋ ಬ್ಯಾಕ್ ಟು ಅವರ್ W3 ಸ್ಕೂಲ್ ನೋಟ್ಸ್. ಪ್ಯಾರಾಗ್ರಾಫ್ ಇದೆ. ಸೊ ದ ಬಾಡಿ ಎಲಿಮೆಂಟ್ ಡಿಫೈನ್ಸ್ ದ ಡಾಕ್ಯುಮೆಂಟ್ಸ್ ಬಾಡಿ ಆಲ್ರೆಡಿ ನೋಡ್ದು ಎಂತಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ every tag has to start with the start tag and end with end tag, and the paragraph will start with the P tag and end with end tag. And one more important thing, every start tag has to end with end tag. Okay, every start tag has to end with end tag. For example, ನಾವಿಲ್ಲಿ ನೋಡೋಣ. ಬೈ ಮಿಸ್ಟೇಕ್ ನಾನು ಇಲ್ಲಿ ಈ ಫಸ್ಟ್ ಹೆಡಿಂಗ್ ನಾನು ಕೊಡಲ್ಲ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಲೆಟ್ ಅಸ್ ರಿಮೂವ್ ದಿಸ್. ಈ ಹೆಡಿಂಗ್ ಟ್ಯಾಗ್ ಏನಿದೆ ಅದನ್ನ ಕೊಡೋದು ಬೇಡ. H1 ಕ್ಲೋಸಿಂಗ್ ಟ್ಯಾಗ್ ಇದೆಯಲ್ಲ,
ಸ್ಟಾರ್ಟ್ ಟ್ಯಾಗ್ ಎಂಡ್ ಟ್ಯಾಗ್ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ನಿಮ್ಮ ವೆಬ್ ಪೇಜ್ನ ರಿಫ್ರೆಶ್ ಮಾಡಿ, ಬಿಕಾಸ್ ಇಲ್ಲಿ ನಿಮಗೆ ಎಂಡ್ ಟ್ಯಾಗ್ ಇದೆ. ಬೈ ಮಿಸ್ಟೇಕ್ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಓಕೆ, ಸೊ ಪ್ಯಾರಾಗ್ರಾಫ್ ನೋಡಿ, ಇಲ್ಲಿ ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಕೂಡ ರಿಮೂವ್ ಮಾಡ್ತೀನಿ. ಸೊ ಸಿಂಪಲ್ ಆಗಿ H1 to H3 ಮಾತ್ರ ಇದೆ. ಸೊ ನಾನು H3ಗೆ ನೀವು ಇಲ್ಲಿ ನೋಡ್ಬೋದು, ಬೈ ಮಿಸ್ಟೇಕ್ ನಾನೇನಾದ್ರೂ ಇದು ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ, ಎಂಡ್ ಟ್ಯಾಗ್ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ, ಇಲ್ಲೂ ರಿಮೂವ್ ಮಾಡ್ತಾ ಇದ್ದೀನಿ. ಸೇವ್ ಮಾಡಿ, ರೀರನ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಹೆಡ್ಡಿಂಗ್ 3 ಏನಿತ್ತು ಪ್ಯಾರಾಗ್ರಾಫ್ನು ಅದೇ ಫಾಂಟಲ್ಲಿ ಡಿಸ್ಪ್ಲೇ ಆಗ್ತಿದೆ. ಬಿಕಾಸ್ ಈ ಹೆಡಿಂಗ್ 3 ಏನಿದೆಯೋ ಅದು ಈ ಪ್ಯಾರಾಗ್ರಾಫ್ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಗೊತ್ತಾಯ್ತಲ್ಲ? ಸೊ ಹಾಗಾಗಿ ಎವ್ರಿ ಟ್ಯಾಗ್ ಹ್ಯಾಸ್ ಟು ಎಂಡ್ ವಿತ್ ಎಂಡ್ ಟ್ಯಾಗ್. ಸೊ ಫಾರ್ ಎಕ್ಸಾಂಪಲ್ ಈಗ ಪ್ಯಾರಾಗ್ರಾಫ್ಗೆ ನಾವು ಪ್ರಾಪರ್ ಆಗಿ ಕ್ಲೋಸಿಂಗ್ ಟ್ಯಾಗ್ ಕೊಟ್ರೆ, ನೀವು ರಿಫ್ರೆಶ್ ಮಾಡಿ ನೋಡಿ, ಸೇವ್ ಮಾಡಿ, ರಿಫ್ರೆಶ್ ಮಾಡಿ, ಸ್ಟಿಲ್ ಇದೇನ್ ಮಾಡ್ತಾ ಇದೆ, ಈ ಪ್ಯಾರಾಗ್ರಾಫ್ ಹೆಡಿಂಗ್ ಟ್ಯಾಗು ಕಂಪ್ಲೀಟ್ ಆಗಿಲ್ಲ ಇಲ್ಲಿ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈ ಹೆಡಿಂಗ್ 3 ಟಿಲ್ ಇನ್ನೇನೇ ನೀವು ಕೋಡ್ ಬರೆದ್ರು ಅಥವಾ ಏನೇ ಪ್ಯಾರಾಗ್ರಾಫ್ ಬರೆದ್ರು ಇದು ಅಪ್ಲಿಕೇಬಲ್ ಆಗುತ್ತೆ. ಬಿಕಾಸ್ H3 ಈಸ್ ಗ್ರೇಟರ್ ದ್ಯಾನ್ P ಅಲ್ವಾ? ಪ್ಯಾರಾಗ್ರಾಫ್ಗಿನ ಹೆಡಿಂಗ್ 3ನೇ ದೊಡ್ಡದಾಗಿರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಹಾಗಾಗಿ ಎವ್ರಿ ಟ್ಯಾಗ್ ಹ್ಯಾಸ್ ಟು ಎಂಡ್ ವಿತ್ ಎಂಡ್ ಟ್ಯಾಗ್. ಗೊತ್ತಾಯ್ತಲ್ಲ? ಸೊ ಕೇರ್ಫುಲ್ ಆಗಿ ನೀವು ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್ ಥಿಂಗ್, ಎವ್ರಿ ಸ್ಟಾರ್ಟ್ ಟ್ಯಾಗ್ ಹ್ಯಾಸ್ ಟು ಎಂಡ್ ವಿತ್ ಎಂಡ್ ಟ್ಯಾಗ್. ಓಕೆ, ಸೊ ನೆಕ್ಸ್ಟ್ ಐಟಮ್ ನೋಡೋದಾದ್ರೆ ಆಟ್ರಿಬ್ಯೂಟ್ಸ್. ಸೊ HTML attribute provide additional information about the HTML elements. ಅಂದ್ರೆ ಇದು ಅಡಿಷನಲ್ ಇನ್ಫಾರ್ಮೇಶನ್ ನ ಕೊಡ್ತಾ ಹೋಗುತ್ತೆ HTML ಎಲಿಮೆಂಟ್ಸ್ ಬಗ್ಗೆ. ಸೊ HTML attribute ಅಂತ ಏನು ಅಂತ ನೋಡೋದಾದ್ರೆ, HTML attribute, all HTML elements can have an attributes. ಓಕೆ, ಎಲ್ಲ ಎಲಿಮೆಂಟ್ಸ್ ಕೂಡ attributes ಇರಬಹುದು. Attribute provide additional information about an elements. ನಿಮ್ಮ ಎಲಿಮೆಂಟ್ಸ್ ನೀವು ಏನು ಯೂಸ್ ಮಾಡ್ತಿದ್ದೀರಲ್ಲ, H1 H2 H3 ಏನೇ ಇರ್ಬೋದು, ಅದಕ್ಕೆ ಅಡಿಷನಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಆಟ್ರಿಬ್ಯೂಟ್ ವಿಲ್ ಆಲ್ವೇಸ್ ಬಿ ಸ್ಪೆಸಿಫೈಡ್ ಇನ್ ದ ಸ್ಟಾರ್ಟ್ ಟ್ಯಾಗ್. ಓಕೆ, ನೀವು ಎಲಿಮೆಂಟಿಗೆ ಅಡಿಷನಲ್ ಇನ್ಫಾರ್ಮೇಶನ್ ಆಡ್ ಮಾಡ್ಬೋದು. ಓಕೆ, ಸೊ ಅದನ್ನ ಎಲ್ಲಿ ಸ್ಪೆಸಿಫೈ ಮಾಡ್ತೀವಿ, ನಾವು ಆಲ್ವೇಸ್ ವಿಲ್ ಸ್ಪೆಸಿಫೈ ಇನ್ಸೈಡ್ ದ ಸ್ಟಾರ್ಟ್ ಟ್ಯಾಗ್. ಇದ್ರೊಳಗಡೆ ನೀವು ಅಡಿಷನಲ್ ಆಗಿ ಸ್ಪೆಸಿಫೈ ಮಾಡ್ಬೋದು. ಓಕೆ, ಸೊ ಆಟ್ರಿಬ್ಯೂಟ್ ಯೂಶಲಿ ಕಮ್ಸ್ ಇನ್ ನೇಮ್ಸ್ ಆರ್ ಕೀ ವ್ಯಾಲ್ಯೂ ಪೇರ್. ಓಕೆ, ನೇಮ್ ಫಾಲೋಡ್ ಬೈ ದ ವ್ಯಾಲ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಇಂಪಾರ್ಟೆಂಟ್ ಆಟ್ರಿಬ್ಯೂಟ್ ನೋಡೋಣ, href ಆಟ್ರಿಬ್ಯೂಟ್. href ಆಟ್ರಿಬ್ಯೂಟ್ ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಎ ಟ್ಯಾಗ್ ಡಿಫೈನ್ಸ್ ದ ಹೈಪರ್ ಲಿಂಕ್. ಹೈಪರ್ ಲಿಂಕ್ ಕೊಡೋದಕ್ಕೆ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ನೀವು ಒಂದು ವೆಬ್ ಪೇಜ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಹೈಪರ್ ಲಿಂಕ್, HTML ಲಿಂಕ್ ಚಾಪ್ಟರ್. ನೀವು ಇಲ್ಲಿ ನೋಡಿ, ಲಿಂಕ್ ಮೇಲೆ ಹೋದ ತಕ್ಷಣ ನಿಮಗೆ ಹ್ಯಾಂಡ್ ಸಿಂಬಲ್ ಬರ್ತಾ ಇದೆ. ಸೊ ದಟ್ ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಲಿಂಕ್ ಇದೆ, ಇದು ಬೇರೆ ವೆಬ್ ಪೇಜ್ ಓಪನ್ ಆಗುತ್ತೆ. ಗೊತ್ತಾಯ್ತಲ್ಲ? ಅದಕ್ಕೆ ಎ ಟ್ಯಾಗ್ ನ ಯೂಸ್ ಮಾಡ್ತಾರೆ. ದ href attribute specify the URL of the page the link goes to. ಅಂದ್ರೆ ಡೆಸ್ಟಿನೇಷನ್ ಪೇಜ್ URL ನ ಸ್ಪೆಸಿಫೈ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಹೇಗೆ ನೀವು ಎ ಟ್ಯಾಗ್ ನ ಸ್ಪೆಸಿಫೈ ಮಾಡೋದು ಅಥವಾ ಹೈಪರ್ ಲಿಂಕ್ ನ ಸ್ಪೆಸಿಫೈ ಮಾಡೋದು ಅಂತ ಅಂದ್ರೆ, href ಇದು ಡೆಸ್ಟಿನೇಷನ್ ಲಿಂಕ್ ಕೊಡಿ, ಆಮೇಲೆ ಇದಕ್ಕೊಂದು ಟೆಕ್ಸ್ಟ್, ನಿಮಗೆ ಒಂದು ಟೆಕ್ಸ್ಟ್ ಡಿಫೈನ್ ಆಗ್ಬೇಕಲ್ಲ, visit w3schools.com. ಓಕೆ, ಸೊ ನಾನು ಇದನ್ನ ಇಲ್ಲಿ ಟ್ರೈ ಯುವರ್ ಸೆಲ್ಫ್ ಎಡಿಟರ್ ಗಾರ ಹೋಗಿ ನೀವು ಇಲ್ಲಿ ನೋಡ್ಬೋದು, visit w3schools.com ಅಂತ ಇದೆ. ಅಥವಾ ನಮ್ಮ ಟ್ಯುಟೋರಿಯಲ್ ಹೋಗಿ ನೋಡೋದಾದ್ರೆ, ಓಕೆ, ಸೊ ಓಕೆ, ಸೊ ನಾನಿಲ್ಲಿ ಸ್ಟಾರ್ಟಿಂಗ್ ಅಲ್ಲೇನೆ ಬಿಫೋರ್ H1 ನಾನು ಇದನ್ನ ಕಾಪಿ ಪೇಸ್ಟ್ ಮಾಡ್ತಿದ್ದೀನಿ. href w3school.com ಅಥವಾ ನಂದು ವೆಬ್ಸೈಟ್ಗೆ ಕೊಡ್ತೀನಿ ನಾನು ಲಿಂಕ್. ನಂದೊಂದು ವೆಬ್ಸೈಟ್ ಇದೆ, ಅಥವಾ google.com. ಓಕೆ, ವಿಸಿಟ್ ಗೂಗಲ್ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಸೇವ್ ಮಾಡಿ, ನೀವು ಇದನ್ನ ರನ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಪೇಜ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ, ವಿಸಿಟ್ ಗೂಗಲ್ ಅಂತ ಕಾಣಿಸ್ತಾ ಇದೆ. ಸೊ ನಾವು ಈ ಎಲಿಮೆಂಟ್ ಗೆ ಅಡಿಷನಲ್ ಆಟ್ರಿಬ್ಯೂಟ್ ನಾವೇನ್ ಕೊಟ್ಟಿದ್ದೀವಿ, href ಕೊಟ್ಟಿದ್ದೀವಿ, ಕರೆಕ್ಟ್ ಅಲ್ವಾ? href ಅಂತ ಕೊಡ್ತೀವಿ, ಹೈಪರ್ ಲಿಂಕ್ ಕೊಡೋದಕ್ಕೆ ಕೊಡ್ತೀವಿ. ನೀವು ಇಲ್ಲಿ ನೋಡ್ಬೋದು, ಹೈಪರ್ ಲಿಂಕ್ ಹೇಗಿದೆ ಅಂದ್ರೆ ಯೂಶಲಿ ಬ್ಲೂ ಕಲರ್ ಎನೇಬಲ್ ಆಗಿರುತ್ತೆ ಅಥವಾ ಅಂಡರ್ಲೈನ್ ಬರುತ್ತೆ. ಬಟ್ ನೀವು ಅಲ್ಲಿಗೆ ಹೋದ ತಕ್ಷಣ ನಿಮಗೆ ಹ್ಯಾಂಡ್ ಕಲರ್ ಸಿಂಬಲ್ ಚೇಂಜ್ ಆಗುತ್ತೆ, ಹ್ಯಾಂಡ್ ಸಿಂಬಲ್ ಚೇಂಜ್ ಆಗುತ್ತೆ. ನಾವು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು, ಇದು google.com ನಾಟ್ ಎನೇಬಲ್ಡ್ ಅಥವಾ ನಾಟ್ ಫೌಂಡ್ ಅಂತ ತೋರಿಸ್ತಾ ಇದೆ. ವೈ? ಬಿಕಾಸ್ ಇದಕ್ಕೆ ನಾವು http://
ಸೇವ್ ಮಾಡಿ ರೀರನ್ ಮಾಡಿ. ಸೊ ಮೇ ಬಿ ಬಿಕಾಸ್ ಇಂಟರ್ನೆಟ್ ಕನೆಕ್ಟ್ ಆಗಿಲ್ಲ ಅನ್ಕೋತೀನಿ. ಇಂಟರ್ನೆಟ್ ಇಸ್ ದೇರ್. ಸೊ ಲೆಟ್ ಅಸ್ ಸಿ HTTP. ಓಕೆ, ಇಲ್ಲಿ ನೋಡಿ, ಅಲ್ಲಿ ಸ್ಪೆಲ್ಲಿಂಗ್ ಎರರ್ ಇತ್ತು. HTTP google.com. ಸೊ ನಮ್ಮ ವೆಬ್ ಪೇಜ್ ಇಂದ ಅಡಿಷನಲ್ ಆಟ್ರಿಬ್ಯೂಟ್ ಸ್ಪೆಸಿಫೈ ಮಾಡಿರೋದಕ್ಕೆ ಎಲ್ಲಿಗೆ ಹೋಗ್ತಿದೆ, ಗೂಗಲ್ಗೆ ಹೋಗ್ತಾ ಇದೆ. ಇನ್ಸ್ಟೆಡ್ ಆಫ್ ನೀವು ಪ್ಯಾರಾಗ್ರಾಫ್ ಕೂಡ ಯೂಸ್ ಮಾಡ್ಬೋದು ಪಿ. ಬಟ್ ಆಟ್ರಿಬ್ಯೂಟ್ ಏನು, ಸ್ಟಾರ್ಟ್ ಟ್ಯಾಗ್ ಒಳಗಡೆ ನೀವು ಏನ್ ಸ್ಪೆಸಿಫೈ ಮಾಡ್ತೀರೋ ಅದೇ ಆಟ್ರಿಬ್ಯೂಟ್. ಸೊ ನಾವು ಈ ಎಕ್ಸಾಂಪಲ್ ಏನ್ ಕಲಿತಾ ಇದೀವಿ, ಒಂದು ಆಟ್ರಿಬ್ಯೂಟ್ ಒಳಗಡೆ ಒಂದು ಹೈಪರ್ ಲಿಂಕ್ ಹೇಗೆ ಕೊಡೋದು ಅಂತ ಕಲಿತಾ ಇದೀವಿ. ಎಚ್ ಎಫ್ ಆದ ತಕ್ಷಣ ಏನಾಗುತ್ತೆ, ಇದು ಹೈಪರ್ ಲಿಂಕ್ ಜನರೇಟ್ ಆಗುತ್ತೆ. ಸೇವ್, ಕ್ಲಿಕ್ ಹಿಯರ್ ಅಂತ ಟೈಪ್ ಮಾಡಿ ಬೇಕಾದ್ರೆ. ಹಿಯರ್ ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಬಂತು. ಓಕೆ, ಕ್ಲಿಕ್ ಹಿಯರ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನೀವು ನಿಮ್ಮ HTML ಟ್ಯಾಗ್ ನ ಸ್ಪೆಸಿಫೈ ಮಾಡಬಹುದು, ಅಡಿಷನಲ್ ಆಟ್ರಿಬ್ಯೂಟ್ ಟು ಯುವರ್ HTML ಎಲಿಮೆಂಟ್. ಓಕೆ, ಸೊ ಸ್ಪೆಸಿಫೈ ಎ ರಿಫ್ರೆಶ್. ಸೊ ನಿಮ್ಮ ಎ ಟ್ಯಾಗ್ ನ ಯೂಸ್ ಮಾಡಿಕೊಂಡು ನೀವು ಹೈಪರ್ ಲಿಂಕ್ ಕೊಡ್ಬೋದು. ಓಕೆ, ಸೊ ಕ್ಲಿಕ್ ಹಿಯರ್ ಟು ವಿಸಿಟ್ ಗೂಗಲ್. ಆಸ್ ಸಿಂಪಲ್ ಆಸ್ ದಟ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಫಾರ್ ನಾವ್ ಏನೇನು ಡಿಸ್ಕಸ್ ಮಾಡಿದ್ವು, ನೋಟ್ ಪ್ಯಾಡ್ ಅಲ್ಲಿ ನಿಮ್ಮ ವೆಬ್ ಪೇಜ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ದು, ಮತ್ತೆ ಡಿಫ್ರೆಂಟ್ ಹೆಡಿಂಗ್ಸ್ ನ ನೋಡ್ದು. ಹೆಡಿಂಗ್ 1, ಹೆಡಿಂಗ್ 2, ಹೆಡಿಂಗ್ 3 ಅಪ್ ಟು ಹೆಡಿಂಗ್ 6 ಸಪೋರ್ಟ್ ಮಾಡುತ್ತೆ HTML. ಮತ್ತೆ ಎವ್ರಿ ಸ್ಟಾರ್ಟ್ ಟ್ಯಾಗ್ ಹ್ಯಾಸ್ ಟು ಎಂಡ್ ವಿತ್ ಎಂಡ್ ಟ್ಯಾಗ್, ಅಂದ್ರೆ ಪ್ರತಿಯೊಂದು ಸ್ಟಾರ್ಟ್ ಟ್ಯಾಗು ಎಂಡ್ ಟ್ಯಾಗ್ ಇಂದ ಎಂಡ್ ಆಗಬೇಕು ಅಂತ ನೋಡಿದ್ವಿ. ಮತ್ತೆ ಒಂದು ಹೈಪರ್ ಲಿಂಕ್ ನ ಆಟ್ರಿಬ್ಯೂಟ್ ನ ಎಲಿಮೆಂಟ್ ಯೂಸ್ ಮಾಡ್ಕೊಂಡು ಹೇಗೆ ಸ್ಪೆಸಿಫೈ ಮಾಡೋದು ಅಂತ ನೋಡ್ದು. ಬಟ್ ಅಡಿಷನಲ್ ಇನ್ಫಾರ್ಮೇಶನ್ ನಾವು ಎಲ್ಲಿ ಸ್ಪೆಸಿಫೈ ಮಾಡ್ತೀವಿ, ವಿತ್ ಇನ್ ಸ್ಟಾರ್ಟ್ ಟ್ಯಾಗ್. ಓಕೆ, ಸ್ಟಾರ್ಟ್ ಟ್ಯಾಗ್ ಒಳಗಡೆ ನಾವು ಕೊಡಬೇಕಾಗುತ್ತೆ. ಲೆಟ್ ಅಸ್ ಗೋ ಬ್ಯಾಕ್ ಟು ಅವರ್ W3 ಸ್ಕೂಲ್ಸ್. ಸೊ ನೀವು ಸ್ಟಾರ್ಟ್ ಟ್ಯಾಗ್ ಒಳಗಡೆ ನೀವು ಒಂದು ಇಮೇಜ್ ಕೂಡ ಸ್ಪೆಸಿಫೈ ಮಾಡಬಹುದು. ಇಮೇಜ್ ಇಸ್ ಈಕ್ವಲ್ ಟು ಸೋರ್ಸ್. ಓಕೆ, ಸೋರ್ಸ್ ನಿಮ್ದು ಎಲ್ಲಿದೆ ಇಮೇಜು ಅದನ್ನ ಲಿಂಕ್ ಕೊಟ್ರೆ ಸಾಕು, ಇದಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ ಅಂದ್ರೆ, ನಮ್ಮ ವೆಬ್ ಪೇಜ್ ಎಲ್ಲಿ ಇದೆಯೋ ಆ ಫೋಲ್ಡರ್ ಒಳಗಡೆ ಒಂದು ನನ್ನ ಇಮೇಜ್ ನ ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಡೆಸ್ಕ್ಟಾಪಿಗೆ ಹೋಗಿ ನನ್ನ ಯೂಟ್ಯೂಬ್ ಫೋಲ್ಡರ್ ಒಳಗಡೆ ನನ್ನ ವೆಬ್ ಪೇಜ್ ಇದೆ ಅಲ್ವಾ, ಇಲ್ಲಿ ವೇಣುಗೋಪಾಲ್ MN_ ಫೋಟೋ ಅಂತ ಇದೆ. ಸೊ ನಾವು ಒಂದು ಫೋಟೋನ ಹೇಗೆ ರೆಫರೆನ್ಸ್ ಕೊಡೋದು ಅಂತ ನೋಡೋಣ. ನೀವು ಇಲ್ಲಿ ನೋಡಿದ್ರೆ ಇಮೇಜ್ ಸೋರ್ಸ್ ಇಸ್ ಈಕ್ವಲ್ ಟು JPG. ಸೊ ಮತ್ತೆ ಕೋಡಿಗೆ ಹೋಗ್ತೀನಿ ನಾನು. ಸೊ ಇಮೇಜ್ ಸೋರ್ಸ್, ಇಮೇಜ್ ಟ್ಯಾಗ್ ಎಂತಕ್ಕೆ ಯೂಸ್ ಮಾಡ್ತಾರೆ, ಇಮೇಜ್ ನ ಸೋರ್ಸ್ ಆಗಿ ಸ್ಪೆಸಿಫೈ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಅಲ್ಲಿಗೆ ನಿಮ್ಮ ಫೈಲ್ ನೇಮ್ ಕೊಡಿ ಅಷ್ಟೇ. ಸೊ ನಮ್ಮ ಫೈಲ್ ನೇಮ್ ಏನಿದೆ, ವೇಣುಗೋಪಾಲ್ MN_ photo.jpg. ಸೇವ್ ಮಾಡಿ ಮತ್ತೆ ರಿಫ್ರೆಶ್ ಮಾಡಿ. ನನ್ನ ಫೋಟೋ ಏನಿದೆ ಅದನ್ನ ಈ ವೆಬ್ ಪೇಜ್ ಅಲ್ಲಿ ಸ್ಪೆಸಿಫೈ ಮಾಡ್ತಾ ಇದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಸ್ಲೋಲಿ ಒಂದೊಂದು ಸ್ಟೆಪ್ ನ ನೀವು ಕಲಿತಾ ಹೋಗ್ಬೇಕು. ನಾನು ಮತ್ತೆ ಫೋಟೋ, ಆಕ್ಚುಯಲ್ ಫೋಟೋ ತೋರಿಸೋದಾದ್ರೆ ನೀವು ಇಲ್ಲಿ ನೋಡಿ, ಓಪನ್ ವಿತ್ ಪೇಂಟ್. ಸೊ ನನ್ನ ಫೋಟೋ ಸೈಜ್ ದೊಡ್ಡದಿರೋದ್ರಿಂದ ಇಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ಬಟ್ ಅಡಿಷನಲಿ ನೀವು ಮತ್ತೆ ಹೇಳೋದಾದ್ರೆ ನಿಮ್ಗೆ ಈ ನಮ್ಮ ಕೋಡ್ ಅಲ್ಲಿ ಏನಿದೆಯಲ್ಲ, ಅಡಿಷನಲ್ ಆಟ್ರಿಬ್ಯೂಟ್ ನ ಈ ಈವನ್ ಇಮೇಜ್ಗೂ ಕೂಡ ಸ್ಪೆಸಿಫೈ ಮಾಡ್ಬೋದು. ಸೊ ದಟ್ ನನ್ನ ಈ ಇಮೇಜ್ ನ ಲೆಂತ್ ಮತ್ತೆ ವಿಡ್ತ್ ಎಷ್ಟು ದೊಡ್ಡದಾಗಿ ಕಾಣಿಸ್ಬೇಕು ಅಥವಾ ಎಷ್ಟು ಚಿಕ್ಕದಾಗಿ ಕಾಣಿಸ್ಬೇಕು ಅಂತಾನು ಕೂಡ ಕಂಟ್ರೋಲ್ ಮಾಡ್ಬೋದು. ಅವಾಗ ಆ ವಿಡ್ತ್ ಮತ್ತೆ ಹೈಟ್ ನ ಸ್ಪೆಸಿಫೈ ಮಾಡೋದ್ರಿಂದ ನೀವು ಯು ಡೋಂಟ್ ಹ್ಯಾವ್ ಟು ಸ್ಪೆಸಿಫೈ ಅಥವಾ ಕಂಪ್ರೆಸ್ ಮಾಡೋ ಅಂತ ನೆಸೆಸಿಟಿ ಇಲ್ಲ ನಿಮ್ಮ ಇಮೇಜ್ ನ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋದಲ್ಲಿ ನೋಡಿದಂತ ಇಮೇಜ್ ಆಟ್ರಿಬ್ಯೂಟ್ ಅಥವಾ IMG ಆಟ್ರಿಬ್ಯೂಟ್ ಅಥವಾ ಆಟ್ರಿಬ್ಯೂಟ್ ಯೂಸ್ ಮಾಡ್ಕೊಂಡು ಹೈಪರ್ ಲಿಂಕ್ ನ ಜನರೇಟ್ ಮಾಡೋದು ನಿಮ್ಗೆಲ್ಲ ಗೊತ್ತಾಯ್ತು ಅನ್ಕೋತೀನಿ ಫ್ರೆಂಡ್ಸ್. ಸೊ ನೀವಿಲ್ಲಿ ನೋಡ್ಬೋದು ಅಡಿಷನಲ್ ಆಟ್ರಿಬ್ಯೂಟ್ ವಿಡ್ತ್ ಅಂಡ್ ಹೈಟ್ ಆಫ್ ಅನ್ ದಿಸ್ ಥಿಂಗ್ ಇಮೇಜ್. ಸೊ ವಿಡ್ತ್ ಮತ್ತೆ ಹೈಟ್ ನ ಸ್ಪೆಸಿಫೈ ಮಾಡಿ ಮತ್ತೆ ನಮ್ಮ ಇದಕ್ಕೆ ಹೋಗೋಣ, ಇಮೇಜ್ ಆಟ್ರಿಬ್ಯೂಟ್ಗೆ. ಇಲ್ಲಿ ಅಡಿಷನಲಿ ನೀವೇನು ಸ್ಪೆಸಿಫೈ ಮಾಡ್ಬೋದು, ವಿಡ್ತ್ ಮತ್ತೆ ಹೈಟ್. ಈ ಇಮೇಜ್ ಆಟ್ರಿಬ್ಯೂಟ್ಗೆ ಏನು ಸ್ಪೆಸಿಫೈ ಮಾಡ್ತಿದ್ದೀನಿ, ಸೋರ್ಸ್ ನನ್ನ ಇಮೇಜ್ ಇನ್ಫಾರ್ಮೇಶನ್ ಕೊಡ್ತಿದ್ದೀವಿ, ವಿಡ್ತ್ 500 ಪಿಕ್ಸೆಲ್, ಹೈಟ್ 600 ಪಿಕ್ಸೆಲ್. ಮತ್ತೆ ರಿಫ್ರೆಶ್ ಮಾಡಿ.
ಸೊ ರಿಫ್ರೆಶ್ ಮಾಡಿದ್ರೆ ನಿಮಗೆ ಇದು ಕಾಣಿಸ್ತಾ ಇದೆ. ಮೇ ಬಿ ದೊಡ್ಡದಾಗಿದೆ. ನಾನು 100 ಪಿಕ್ಸೆಲ್ ಬೈ 100 ಪಿಕ್ಸೆಲ್ ಅಂತ ಕೊಡ್ತೀನಿ. ಸೇವ್ ಮಾಡಿ ರಿಫ್ರೆಶ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ನನ್ನ ಇಮೇಜ್ ಎಷ್ಟು ಚಿಕ್ಕದಾಯ್ತು ಅಂತ. 100 ಬೈ ಹೈಟ್ 150 ಮಾಡ್ತೀನಿ. 2:3 150. ಸೇವ್ ಮಾಡಿ ರಿಫ್ರೆಶ್ ಮಾಡಿ. ನೋಡಿ ನಿಮ್ಮ ಇಮೇಜ್ ಕಾಣಿಸ್ತಾ ಇದೆ. ಗೊತ್ತಾಯ್ತಲ್ಲ? ಸೊ ಇವಾಗ ಕ್ಲಿಕ್ ಇಯರ್ ಇಮೇಜ್ಗಿನ ಕೆಳಗಡೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಇಮೇಜ್ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ. ಇಮೇಜ್ ಕೆಳಗಡೆ ನಾವು ರೆಫರೆನ್ಸ್ ಇದು ಎ ಟ್ಯಾಗ್ ನ ಆಡ್ ಮಾಡ್ತಾ ಇದೀವಿ ಅಥವಾ ಎ ಎಲಿಮೆಂಟ್ ಆಡ್ ಮಾಡ್ತಾ ಇದೀವಿ. ಈಗ ನೋಡ್ಬೋದು ಇಮೇಜ್ ಫಸ್ಟ್ ಬರುತ್ತೆ, ಕ್ಲಿಕ್ ಇಯರ್ ಸೆಕೆಂಡ್ ಬರುತ್ತೆ. ಬಟ್ ಕ್ಲಿಕ್ ಇಯರ್ ಇಲ್ಲೇನೆ ಪಕ್ಕದಲ್ಲಿ ಬರ್ತಾ ಇದೆ. ಕ್ಲಿಕ್ ಇಯರ್ ನ ನೆಕ್ಸ್ಟ್ ಲೈನ್ ಅಲ್ಲಿ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮುಂಚೆನೆ ಗೊತ್ತಾಯಿದೆ, BR ಟ್ಯಾಗ್ ನ ಯೂಸ್ ಮಾಡಿದ್ರೆ ಒಂದು ಲೈನ್ ಬ್ಲಾಂಕ್ ಲೈನ್ ಬರುತ್ತೆ ಅಥವಾ ಲೈನ್ ಬ್ರೇಕ್ ಅಂತ ಕರೀತಾರೆ BR ಟ್ಯಾಗ್ ನ. ಓಕೆ, ಕ್ಲಿಕ್ ಇಯರ್ ನೋಡಿ ಇಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ ಬರ್ತಾ ಇದೆ. ಸೊ ನೀವು ಕ್ಲೀನ್ ಆಗಿ ಸ್ಪೆಸಿಫೈ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಿಮ್ದೊಂದು ರೆಸ್ಯೂಮೆದು ನೀವು ವೆಬ್ ಪೇಜ್ ಮಾಡ್ತಿದ್ದೀರಾ ಅಂದ್ರೆ ವೇಣುಗೋಪಾಲ್ MN. ಸೊ ಸೇವ್ ಮಾಡಿ ರಿಫ್ರೆಶ್ ಮಾಡಿ. ನೀವು ಇಲ್ಲಿ ನೋಡಿ ನೀಟಾಗಿ ಕಾಣಿಸುತ್ತೆ. ಈ ರೀತಿ ನೀವು ನಿಮ್ಮ ಈವನ್ ಸಿಂಪಲ್ ಪ್ರೊಫೈಲ್ ಪೇಜಸ್ ನ ಕೂಡ ಕ್ರಿಯೇಟ್ ಮಾಡಬಹುದು. ಸೋ ಫಾರ್ ನಾವು ಬರೀ ಬೇಸಿಕ್ ಆಟ್ರಿಬ್ಯೂಟ್ ಅಥವಾ ಬೇಸಿಕ್ ಎಕ್ಸಾಂಪಲ್ ನ ಕಲಿತಾ ಹೋಗ್ತಿದೀವಿ ಅಷ್ಟೇನೆ, ಕರೆಕ್ಟ್ ಅಲ್ವಾ? ಮುಂದಿನ ದಿನಗಳಲ್ಲಿ ಈ ಪೇಜ್ ನ ನಮ್ಮ ಫೋಟೋ ಸೆಂಟ್ರಲ್ ಹೇಗೆ ಬರೋದು, ಮತ್ತೆ ಡಿಫ್ರೆಂಟ್ ಕಲರ್ ನ ಹೇಗೆ ಆಡ್ ಮಾಡೋದು, ಮತ್ತೆ ಫಾರ್ಮ್ಯಾಟ್ ನ ಹೇಗೆ ಮಾಡೋದು, ಟೇಬಲ್ ನ ಹೇಗೆ ಆಡ್ ಮಾಡೋದು. ಫಾರ್ ಎಕ್ಸಾಂಪಲ್ ನೀವೊಂದು ರೆಸ್ಯೂಮೆ ನಿಮ್ದ ಒಂದು ವೆಬ್ ಪೇಜ್ ಕ್ರಿಯೇಟ್ ಮಾಡ್ತಿದ್ರೆ ಅದರಲ್ಲಿ ನಿಮ್ಮ ರೆಸ್ಯೂಮೆ ಹೇಗಿರುತ್ತೆ ಆ ತರ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಅದರಲ್ಲಿ ನಿಮ್ಮ ಸ್ಕೋರ್ ಆಡ್ ಮಾಡ್ಬೇಕಾಗತ್ತೆ, ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಅಥವಾ ಅಚೀವ್ಮೆಂಟ್ಸ್ ಆಡ್ ಮಾಡ್ಬೇಕಾಗತ್ತೆ. ಅದನ್ನ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಆಡ್ ಮಾಡ್ಬೇಕು ಅಂದ್ರೆ ಟೇಬಲ್ಸ್ ಎಲ್ಲ ಹೇಗೆ ಆಡ್ ಮಾಡೋದು ಅಂತ ಎಲ್ಲ ನೋಡ್ತಾ ಹೋಗೋಣ. ಮತ್ತೆ ಡಿಫ್ರೆಂಟ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಎಲ್ಲ ಹೇಗೆ ಕಲಿತಾ ಹೋಗೋದು ಅಂತ ನೋಡೋಣ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಒಂದು ವೆಬ್ ಪೇಜ್ ನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತೆ ಆ ಕೋಡ್ ನ ನೋಟ್ ಪ್ಯಾಡ್ ಅಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ ಗೊತ್ತಾಗಿದೆ ಅನ್ಕೋತೀನಿ. ಜಸ್ಟ್ ರೀಕ್ಯಾಪ್ ಹೈ ಲೆವೆಲ್ ಮಾಡೋದಾದ್ರೆ, ನೀವು ನೋಟ್ ಪ್ಯಾಡ್ ಅಲ್ಲಿ ಏನ್ ಕೋಡ್ ಬರೀತಿರೋ ಅದನ್ನ ನೀವು ಸೇವ್ ಆಸ್ ಫೈಲ್ ಹೋಗಿ ಸೇವ್ ಆಸ್ ನೀವು ಆಲ್ ಫೈಲ್ಸ್ ಮೇ ಬಿ test.htm ಇರ್ಬೋದು ಅಥವಾ ಎಲ್ ಇರ್ಬೋದು, HTML ಅಂತಾನೆ ಸೇವ್ ಮಾಡಬೇಕು. ಸೇವ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು ಒಂದು ವೆಬ್ ಪೇಜ್ ತರ ಓಪನ್ ಆಗುತ್ತೆ. ಬಟ್ ಇದನ್ನ ಕೋಡ್ ನ ನೀವು ಎಡಿಟ್ ಮಾಡ್ಬೇಕು ಅಂದ್ರೆ ಎಡಿಟ್ ವಿತ್ ನೋಟ್ ಪ್ಯಾಡ್ ಆದ್ರೂ ಓಪನ್ ಮಾಡ್ಬೋದು ಅಥವಾ ನೋಟ್ ಪ್ಯಾಡ್ ಪ್ಲಸ್ ಅಲ್ಲಾದ್ರೂ ಓಪನ್ ಮಾಡ್ಬೋದು. ಅದ್ರೊಳಗಡೆ ನೀವು ಕೋಡ್ ಬರೀತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ದಿಸ್ ಒನ್ ನೋಟ್ ಪ್ಯಾಡ್ ಪ್ಲಸ್ ನಲ್ಲಿ ಓಪನ್ ಮಾಡಿದ್ರೆ ಇದು ನಾವು ಇವತ್ತು ನೋಡಿರೋ ಕೋಡ್. ಆಮೇಲೆ ಈ ಕೋಡ್ ನ ನೀವು ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ನಿಮ್ಮ ಕೋಡ್ ನ ಅಥವಾ ನಿಮ್ಮ ಪೇಜ್ ನ ಓಪನ್ ವಿತ್ ಕ್ರೋಮ್ ಅಂತ ಕೊಡಿ, ಅಥವಾ ಯಾವ್ದೇ ಒಂದು ಬ್ರೌಸರ್ ಇರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು. ಆಟೋಮೆಟಿಕ್ ಆಗಿ ಅದು ಬ್ರೌಸರ್ ಅಲ್ಲಿ ಓಪನ್ ಆಗುತ್ತೆ. ಈ ರೀತಿ ನೀವು ವೆಬ್ ಡೆವಲಪ್ಮೆಂಟ್ ನ ಸಿಂಪಲ್ ಎಲಿಮೆಂಟ್ಸ್ ನ ಕಲಿತಾ ಹೋಗ್ಬೋದು ಮತ್ತೆ ಟೆಸ್ಟ್ ಕೂಡ ಮಾಡಬಹುದು. ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ಡೆಡಿಕೇಟೆಡ್ ಹೈ ಎಂಡ್ ಎಡಿಟರ್ಸ್ ಬೇಕಾಗಿಲ್ಲ. ಓಕೆ, ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋದಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಗೊತ್ತಾಯ್ತು ಅಂತ ಅನ್ಕೋತೀನಿ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಧನ್ಯವಾದಗಳು.